ಮೊದಲಿಗೆ ನಮ್ಮ ಹೆಣ್ಮಕ್ಳಿಗಂತೂ ಮೂಗ್ಬಟ್ಟು ಅಂದರೆ ತುಂಬಾ ಇಷ್ಟ. ಮೂಗುತಿ ಮೇಲೆ ಅಷ್ಟು ಇಷ್ಟಪಡ್ತಾರೆ, ಯಾಕಂದರೆ ತುಂಬ ವೆರೈಟೀಸ್ ಇದೆ ಮೂಗುತಿ. ಇವಾಗ ಫ್ಯಾಷನ್ ಆಗು ಉಪಯೋಗಿಸ್ತಾರೆ, ಟ್ರೆಡಿಷನಲ್ ಆಗು ಉಪಯೋಗಿಸ್ತಾರೆ. ಮತ್ತು ಇನ್ನೊಂದೇನೆಂದರೆ ಆಗಿನ ಕಾಲದಲ್ಲಿ ಮೂಗು ಚುಚ್ಚಿಸ್ತೀರ ಮದುವೆ ಮಾಡ್ತಿರ್ಲಿಲ್ಲ, ಹಸೆ ಮಣೆ ಮೇಲೆ ಕುಣ್ಸಾದ್ರೂ ಮೂಗು ಚುಚ್ಚಿಸ್ತಾಯಿದ್ರು. ಆಗಿನ ಸಂಪ್ರದಾಯದಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಮೂಗು ಚುಚ್ಕೊಳ್ತಾ ಇದ್ರು. ಈಗಲೂ ಆ ಸಂಪ್ರದಾಯ ನಡ್ಕೊಂಡೇ ಬಂದಿದೆ. ಅದೇ ರೀತಿ ನಮ್ಮ ಭಾರತದಲ್ಲಂತೂ ಇದಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ನನಗೂ ಹೆಚ್ಚಿಗೆ ಏನೋ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಆಗಿನ ಕಾಲದಲ್ಲಿ ನಮ್ಮ ಸಂಪ್ರದಾಯ ಹೆಂಗೆ ನಡ್ಕೊಂಬಂದಿದೆಯೋ ಅದು ಸ್ವಲ್ಪ ನನಗೆ ಗೊತ್ತಿದೆ. ಹಾಗಾಗಿ ವಿಡಿಯೋನು ನೋಡಿ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಮುಂದೆ ಈ ವಿಡಿಯೋ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಮತ್ತು ಲೈವಲ್ಲಿ ಒಬ್ಬರು ರವಿ ಮಣಿಕಂಠ ಅವರು ತುಂಬಾ ಇದನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ರು, ಸಿಸ್ಟರ್ ಇದ್ರ ಬಗ್ಗೆ ವಿಡಿಯೋ ಮಾಡಾಕಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷತೆ ಏನಂದ್ರೆ, ಹೆಣ್ಣು ಮಕ್ಕಳು ಮೂಗುತಿ ಧರಿಸುವ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ. ಲೈವಲ್ಲಿ ಒಬ್ರು ಆಡಿಯನ್ಸ್ ಅಂತೂ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು, ಇದ್ರ ಬಗ್ಗೆ ನೀವು ಮೂಗುತಿ ಬಗ್ಗೆ ವಿಶೇಷ ಮಾಹಿತಿ ಕೊಡಿ ಅಂತ. ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ, ನನಗೂ ಏನೋ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಸರಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ಆಗಿನ ಸಂಪ್ರದಾಯದಲ್ಲಿ ಅಲ್ಪ ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ, ವಿಡಿಯೋನು ನೋಡಿ ತಿಳ್ಕೊಂಡಿದ್ದೀನಿ. ಲೈವಲ್ಲಿ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು, ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಉಪಯೋಗ ಆಗುತ್ತೆ ನಾನು ಹೇಳೋದ್ರಿಂದ. ಬನ್ನಿ ನೋಡೋಣ. ಹಾಗಾದ್ರೆ ಮೂಗುತಿ ಧರಿಸೋದ್ರಿಂದ ಎಷ್ಟು ಪ್ರಯೋಜನ, ಎಷ್ಟು ಆರೋಗ್ಯ ಇದೆ ಅಂತ ನೋಡೋಣ ಬನ್ನಿ. ಭಾರತದಲ್ಲಿ ಮೂಗುತಿಗೆ ಅತ್ಯಂತ ವಿಶೇಷ ಪ್ರಾಮುಖ್ಯತೆ ಇದೆ. ಮೂಗುತಿ ಧರಿಸುವುದು ನಮ್ಮ ಭಾರತದ ಸಂಪ್ರದಾಯ. ನಮ್ಮ ಸಂಪ್ರದಾಯದಲ್ಲಿ ಒಂದು ವಿಶೇಷತೆ ಇದೆ. ಯಾವುದೇ ರೀತಿಯ ಧರ್ಮದವರಿದ್ರು ಈ ಮೂಗುತಿ ಅನ್ನೋದನ್ನ ಅವ್ರು ಧರಿಸ್ತಾರೆ. ಯಾರು ಧರಿಸ್ತಿರಲ್ಲ ಹೆಣ್ಮಕ್ಳು ಅಷ್ಟು ಇಷ್ಟಪಟ್ಟು ಧರಿಸ್ಕೊಳ್ತಾರೆ. ಈ ಮೂಗುತಿ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಆಯುರ್ವೇದದ ಪ್ರಕಾರ ಹೆಣ್ಣು ಮಕ್ಕಳು ಮೂಗುತಿ ಧರಿಸುವುದರಿಂದ ಮುಟ್ಟಿನ ನೋವು ಕಡಿಮೆಯಾಗುತ್ತದೆ. ಹಂಗಾಗಿ ಹುಡುಗಿಯರಿಗೂ ಮಹಿಳೆಯರಿಗೂ ಮೂಗು ಚುಚ್ಚಲಾಗುತ್ತದೆ. ಮೂಗಿನ ಎಡಭಾಗದಲ್ಲಿ ಮೂಗುತಿಗೆ ಸೂಕ್ತ ಸ್ಥಾನ. ಎಡಮೂಗಿನ ಹೊಳ್ಳೆಯಿಂದ ಹಾದು ಹೋಗುವ ನಿರ್ದಿಷ್ಟ ನರಗಳ ಸ್ತ್ರೀ ಸಂತಾನೋತ್ಪತ್ತಿಗೆ ಸಂಬಂಧಿಸಿವೆ. ಸ್ತ್ರೀಯರ ಹೆರಿಗೆಗೆ ಸಹಾಯಕವಾಗಿದೆ. ಜೊತೆಗೆ ಆಕ್ಯುಪಂಕ್ಚರ್ ಚಿಕಿತ್ಸೆಗೆ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಶ್ವಾಸಕೋಶದ ಮಾರ್ಗ ಚೇತೋಹಾರಿ. ಚಿನ್ನ ಬಿಳಿ ಲೋಹದಿಂದ ತಯಾರಾದ ಮೂಗುತಿ ವಾಯುಮಂಡಲವನ್ನು ಶುದ್ಧಗೊಳಿಸುತ್ತದೆ. ಆದ್ದರಿಂದ ಎಲ್ಲ ಮಹಿಳೆಯರು ಇಷ್ಟಪಟ್ಟು ಮೂಗುತಿಯನ್ನು ಧರಿಸುತ್ತಾರೆ. ಮೂಗುತಿ ನೋಡಬೇಕು ಫ್ರೆಂಡ್ಸ್, ಎಂತೆಂಥ ಡಿಸೈನು, ಎಂತೆಂಥ ವೆರೈಟಿ ಇದೆ ಗೊತ್ತಾ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಡಿಸೈನ್ಸ್ಗಳು ಸಿಗುತ್ತೆ. ಯಾವುದೇ ರೀತಿಯ ಧರ್ಮದವರಿದ್ರು ಈ ಮೂಗುತಿ ಅನ್ನೋದನ್ನ ಅವ್ರು ಧರಿಸ್ತಾರೆ. ಯಾರು ಧರಿಸ್ತಿರಲ್ಲ ಹೆಣ್ಮಕ್ಳು ಅಷ್ಟು ಇಷ್ಟಪಟ್ಟು ಧರಿಸ್ಕೊಳ್ತಾರೆ ಈ ಮೂಗುತಿ. ಮೂಗು ಚುಚ್ಚಿಸೋದು ಸಾಂಪ್ರದಾಯವಲ್ಲದೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆ. ಎಂತ ಸ್ತ್ರೀ ಆದ್ರೂ ಈಗ ಮೂಗುತಿ ಧರಿಸಲೇಬೇಕು. ಮೂಗುತಿ ಧರಿಸಿದ್ರೇನೆ ಒಂದು ಅದ್ಭುತವಾದ ಕಳೆ ಬರುತ್ತೆ. ಅಷ್ಟು ಲಕ್ಷಣ ಅದು ಮೂಗುತಿ ಧರಿಸೋದ್ರಿಂದ. ಜಾತಕ ಅದೆಲ್ಲ ನನಗೇನು ಅಷ್ಟಾಗಿ ನನಗೆ ಗೊತ್ತಿಲ್ಲ. ಆದ್ರೆ ನಾನು ತಿಳಿದ ಮಟ್ಟಿಗೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಪ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಾನು ವಿಡಿಯೋಗಳು ನೋಡ್ಬಿಟ್ಟು ಅದರಲ್ಲಿ ಮೂಗುತಿ ಧರಿಸೋದು ಎಷ್ಟು ಒಳ್ಳೇದು, ಎಷ್ಟು ಸಂಪ್ರದಾಯ ಅಂತ ನಮ್ಗಾಗ ಎಲ್ಲ ಸ್ವಲ್ಪ ಗೊತ್ತಿತ್ತು. ಕೆಲವರು ಎಡಭಾಗದಲ್ಲಿ ಧರಿಸ್ತಾರೆ, ಕೆಲವರು ಬಲಭಾಗದಲ್ಲಿ ಧರಿಸ್ತಾರೆ. ನಮ್ಮ ಭಾರತದಲ್ಲಿ ಮೂಗುತಿ ಚುಚ್ಚೋದಕ್ಕೆ ಹೆಚ್ಚಿನ ಮಹತ್ವವಿದೆ. ಧಾರ್ಮಿಕ ಮಹತ್ವ ಇದೆ ಮೂಗುತಿ ಚುಚ್ಚೋದ್ರಿಂದ. ಕೆಲವ್ರು ಏನ್ ಮಾಡ್ತಾರೆ, ಹೆಣ್ಮಕ್ಳಿಗೆ 5ನೇ ವರ್ಷದಿಂದಾನೇ ಅವ್ರಿಗೆ ಮೂಗುತಿ ಚುಚ್ತಾರೆ. ಕೆಲವರು ಯಾಕಂದ್ರೆ ಅವ್ರ ಸಂಪ್ರದಾಯದಲ್ಲಿ ಇರುತ್ತೆ 5ನೇ ವರ್ಷಕ್ಕೆ ನಾವು ಚುಚ್ಚಬೇಕಂತ ಇರುತ್ತೆ. ನಮ್ಮಿದ್ರಲ್ಲಿ ಆ ವಯಸ್ಸಿಗೆಲ್ಲ ಚುಚ್ಚಲ್ಲ, ನಮ್ ಕಡೆ ಎಲ್ಲ. ಕೆಲವರು ಚುಚ್ತಾರೆ, 5ನೇ ವರ್ಷಕ್ಕೆನೆ ಮೂಗುತಿ ಚುಚ್ತಾರೆ. ಆಗ ನಾವೆಲ್ಲ ಚಿಕ್ಕವರಾಗಿದ್ವಿ. ಆಗ ನಮ್ಮ ರಿಲೇಟಿವ್ಸಲ್ಲೇ ಒಬ್ರಿಗೆ ಮೂಗುತಿ ಚುಚ್ಚಿರಲಿಲ್ಲ. ಅವ್ರಿಗೆ ಹಸಿಮಣೆ ಮೇಲೆ ಕೂರಿಸಿ ಅವ್ರಿಗೆ ಮೂಗುತಿ ಚುಚ್ಚಿ ಮದುವೆ ಮಾಡಿದ್ರು. ಈ ರೀತಿ ಸಂಪ್ರದಾಯ ಇದೆ ನಮ್ಮ ಕಡೆ. ಈ ರೀತಿ ಸಂಪ್ರದಾಯ ಅಂದ್ರೆ ನಮ್ ಕಡೆ ಬಂದು ಋತುಮತಿ ಆದಾಗ ಮೂಗು ಚುಚ್ತಾರೆ. ಕೆಲವರು ಧರ್ಮದ ಪ್ರಕಾರ ಮದ್ವೆಯಲ್ಲಿ ಹಸೆಮಣೆ ಮೇಲೆ ಕೂರಿಸಿ ಆ ಮೂಗುತಿ ಚುಚ್ಚಿಸ್ತಾರೆ. ಯಾಕಂದ್ರೆ
ಮೂಗಿಗೆ ಮೂಗುತಿ ಹಾಕ್ತಾರೆ. ಇದು ಸುಖ ವೈವಾಹಿಕ ಜೀವನಕ್ಕೆ ಕಾರಣವಾಗುವ ಹಿಂದೂ ದೇವತೆಯಾದ ಗೌರವಿಸುವುದು ಮಾರ್ಗ ಎಂದು ಪರಿಗಣಿಸಲಾಗಿದೆ. ಆಗಲೇ ಚೆನ್ನ ಮತ್ತೆ ಹೆಣ್ಣಿಗೂ ಶೋಭೆ ಅದು. ಲೈವ್ ಅಲ್ಲಿ ಒಬ್ರು ಆಡಿಯನ್ಸು ರವಿ ಮಣಿಕಂಠ ಅವರು ಸಿಸ್ಟರ್ ಮೂಗುತಿ ಬಗ್ಗೆ ವಿಡಿಯೋ ಹಾಕಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು. ನನಗೆ ಸ್ವಲ್ಪ ಟೈಮ್ ಅಭಾವದಿಂದ ನನಗೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ. ಆದರೆ ಇದರಿಂದ ಹೆಣ್ಮಕ್ಳಿಗೆ ತುಂಬಾನೇ ಉಪಯೋಗ ಆಗುತ್ತೆ. ವಜ್ರದ ಮೂಗುತಿ ಧರಿಸಬಾರ್ದು, ಅದನ್ನ ನೀವು ಶಾಸ್ತ್ರ ಕೇಳೇ ಧರಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಹಾಗಾಗಿ ನೀವು ವಜ್ರದ ಮೂಗುತಿ ತಗೊಬೇಕಂದ್ರೆ ಶಾಸ್ತ್ರ ಕೇಳೇ ತಗೊಳ್ಳಿ. ಇಷ್ಟು ಸಂಪ್ರದಾಯ ಅಂತ ನಮ್ಗಾಗ ಎಲ್ಲ ಸ್ವಲ್ಪ ಗೊತ್ತಿತ್ತು, ಅಲ್ಪ ಸ್ವಲ್ಪ. ಹಂಗೆ ನಾನು ವಿಡಿಯೋಗಳು ನೋಡಿದೆ, ಹಾಗಾಗಿ ನಾನು ಒಂದು ವಿಡಿಯೋ ಮಾಡಾಕೋಣ, ಹೆಣ್ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ನಮ್ಮ ಭಾರತದಲ್ಲಿ ಮೂಗುತಿ ಚುಚ್ಚೋದಕ್ಕೆ ಹೆಚ್ಚಿನ ಮಹತ್ವವಿದೆ. ಆ ದೇವತೆಗಳೇ ಮೂಗುತಿನ ಧರಿಸ್ತೀರಾ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ಶಕ್ತಿ ದೇವತೆಗಳೆಲ್ಲ ಮೂಗುತಿ ಧರಿಸೇ ಇರ್ತಾ ಇದ್ರು ಅವರು. ಅಂತ ದೇವತೆಗಳೇ ಮೂಗುತಿ ಧರಿಸ್ತಾ ಇದ್ರಂತೆ. ಈ ಮೂಗುತಿ ಬಗ್ಗೆ ಪೌರಾಣಿಕ ಕಥೆನೇ ಇದೆ. ಮೂಗುತಿ ಚುಚ್ಚಿಸ್ಕೊಳ್ಳೋದು ಹಳೆ ಕಾಲದಿಂದನೂ ಸಂಪ್ರದಾಯವಾಗಿ ಬಂದಿದೆ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.